Greetings of the day to everyone. Welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಶಿವ, ಯುವರ್ ಇಂಗ್ಲಿಷ್ ಟೀಚರ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ ರಿಪೋರ್ಟೆಡ್ ಸ್ಪೀಚ್ನ ಪಾರ್ಟ್ 3 ಅನ್ನು ನೋಡ್ತಾ ಇದ್ದೀವಿ. ಸೊ ಆಲ್ರೆಡಿ ನಾವೇನು ನೋಡಾಗಿದೆಯಪ್ಪ ಅಂತಂದರೆ ಇಲ್ಲಿ ಸ್ಪೀಚ್ ಅಂದರೆ ಏನು, ಮತ್ತು ಡೈರೆಕ್ಟ್ ಸ್ಪೀಚ್ ಅಂದರೆ ಏನು, ಅದರ ವಿಧಗಳು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಏನು, ಅವುಗಳನ್ನ ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು, ರೂಲ್ಗಳೇನು, ಮತ್ತು ಟೈಮ್ ಮತ್ತು ಪ್ಲೇಸನ್ನು ಇಂಡಿಕೇಟ್ ಮಾಡುವಂಥ ವರ್ಡ್ಗಳು ಯಾವ ಥರನಾಗಿ ಚೇಂಜ್ ಆಗ್ತವೆ, ಮತ್ತು ಟೈಪ್ಸ್ ಆಫ್ ಸೆಂಟೆನ್ಸ್ಗಳು, ಬೇರೆ ಬೇರೆ ವಿಧದ ಸೆಂಟೆನ್ಸ್ಗಳನ್ನ ಯಾವ ಥರನಾಗಿ ನಾವು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾಯಿಸಬೇಕು ಅನ್ನೋದನ್ನು ನೋಡ್ತಾ ಇದ್ವಿ. ಆಲ್ರೆಡಿ ಡಿಕ್ಲರೇಟಿವ್ ಸೆಂಟೆನ್ಸನ್ನು ನೋಡಿದಾಗಿದೆ. ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ 2 ಟೈಪ್ಸು, ಒಂದು WH ಕ್ವಶನ್ ಆ್ಯಂಡ್ ಎಸ್ ಆರ್ ನೋ ಎರಡನ್ನೂ ಆಲ್ರೆಡಿ ಮಾಡಿಯಾಗಿದೆ. ಸೊ ಇವಾಗ ಏನಪ್ಪ ಅಂತಂದರೆ ನೆಕ್ಸ್ಟ್ ನಾವು ಯಾವುದನ್ನು ನೋಡ್ತಾ ಇದ್ದೀವಪ್ಪ ಅಂತಂದರೆ ಇಂಪರೇಟಿವ್ ಸೆಂಟೆನ್ಸನ್ನು ಯಾವ ಥರನಾಗಿ ನಾವು ರಿಪೋರ್ಟೆಡ್ ಸ್ಪೀಚ್ಗೆ ಅಂದರೆ ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾಯಿಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಗೈಸ್. ಓಕೆ, ಅದಕ್ಕಿಂತ ಮುಂಚೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ ಎಲ್ಲರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ, ವಿಡಿಯೋನ ಕೊನೆವರೆಗೂ ನೋಡಿರಿ, ಮತ್ತು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಓಕೆ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ ಗೈಸ್. ಓಕೆ, ಈ ಒಂದು ಲೆಸನ್ ನಾನು ಏನು ಮಾಡ್ತಾಯಿದ್ದೀನಿ ಬಹಳಷ್ಟು ಇಂಪಾರ್ಟೆಂಟ್ ಲೆಸನ್ ಆಗಿದೆ. ಓಕೆ ಗೈಸ್, ಸೊ ನಿಮ್ಮ ಸಜೆಷನ್ ಏನಾದರೂ ಯು ಕ್ಯಾನ್ ಇವನ್ ಸಜೆಸ್ಟ್ ಟು ಮೀ ಆಲ್ಸೋ ಗೈಸ್. ಓಕೆ, ಸೊ ನಾವೀಗ ಫಸ್ಟ್ ಈ ಒಂದು ಇಂಪರೇಟಿವ್ ಸೆಂಟೆನ್ಸನ್ನ ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು ಅನ್ನೋದನ್ನು ನೋಡೋಣ. ಯೂಸ್ ಅಡ್ವೈಸ್ಡ್, ಅರ್ಜ್ಡ್. ಓಕೆ, 1 ಸೆಕೆಂಡ್ ಗೈಸ್, ಇಲ್ಲಿ ಅರ್ಜ್ಡ್. ಓಕೆ, ಅರ್ಜ್ಡ್ ಆರ್ ಆಸ್ಕ್ಡ್ ಆರ್ ರಿಮೈಂಡೆಡ್ ಆರ್ ರಿಕ್ವೆಸ್ಟೆಡ್ ಆರ್ ಬೆಗ್ಡ್ ಆರ್ ಸಜೆಸ್ಟೆಡ್, ಇವುಗಳನ್ನು ಆ್ಯಸ್ ಅ ರಿಪೋರ್ಟಿಂಗ್ ವರ್ಬ್ ಸೆಡ್ ಅನ್ನೋದರ ಬದಲಿಗೆ ನಾವು ಏನು ಮಾಡಿರಿ ಅಂತ ಹೇಳ್ತಾ ಇದ್ವಿ. ಫಸ್ಟ್ನಿಗೆ ನೀವು ಅರ್ಜ್ ಅಂತ ಬಳಸ್ಬೋದು. ಅಂದರೆ ಇದು ಯಾವ ಥರನಾಗಿರುತ್ತಪ್ಪ ಅಂತಂದರೆ ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ನಿಮಗೆ ಗೊತ್ತು. ಇಂಪರೇಟಿವ್ ಸೆಂಟೆನ್ಸ್ ಇದು ಏನು ಮಾಡುತ್ತಪ್ಪ ಅಂತಂದರೆ ನಮಗೆ ಸಜೆಸ್ಟ್ ಮಾಡುತ್ತೆ, ಓಕೆ, ನಮಗೆ ಕಮಾಂಡ್ ಮಾಡುತ್ತೆ, ಓಕೆ, ನಮಗೆ ರಿಕ್ವೆಸ್ಟ್ ಮಾಡುತ್ತೆ. ಓಕೆ, ಅಂದರೆ ಈ ಎಲ್ಲ ವಿಧದ ಸೆಂಟೆನ್ಸ್ಗಳನ್ನ ನಾವೇನಂತೀವಿ ಇಂಪರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಅಂದರೆ ಒಂದು ಸೆಂಟೆನ್ಸ್ ಯಾವುದು ಸಜೆಷನ್ ಕೊಡ್ತದೆ, ಕಮಾಂಡ್ ಅಥವಾ ಆರ್ಡರ್ ಮಾಡ್ತದೆ, ರಿಕ್ವೆಸ್ಟ್ ಮಾಡ್ತದೆ, ಓಕೆ, ಆ ಥರದ ಸೆಂಟೆನ್ಸ್ಗಳನ್ನ ನಾವು ಆಲ್ರೆಡಿ ಇಂಪರೇಟಿವ್ ಸೆಂಟೆನ್ಸ್ ಅಂತ ನಾವು ಆಲ್ರೆಡಿ ನನ್ನ ಒಂದು ವಿಡಿಯೋದಲ್ಲಿ ನೀವು ನೋಡಿದಾಗಿದೆ. ಕೈಂಡ್ಸ್ ಆಫ್ ಸೆಂಟೆನ್ಸ್ ಅಂದರೆ ಏನು ಮತ್ತು ಕೈಂಡ್ಸ್ ಆಫ್ ಸೆಂಟೆನ್ಸ್ ಅನ್ನೋ ಒಂದು ಬೇಸಿಕ್ ಇಂಗ್ಲೀಷ್ ಫೌಂಡೇಶನ್ ಒಂದು ಸೀರೀಸಲ್ಲಿ ನಾನು ಮಾಡಿಯಾಗಿದೆ, ನೀವು ಅದನ್ನು ನೋಡಿದ್ದೀರಿ ಗೈಸ್. ಓಕೆ, ಸೊ ನಾವೀಗ ಏನು ಮಾಡ್ತಿದ್ದೀವಪ್ಪ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ಯಾವ ಥರನಾಗಿ ಇಂಪರೇಟಿವ್ ಸೆಂಟೆನ್ಸ್ಗಳನ್ನು ನಾವು ಯಾವ ಥರನಾಗಿ ರಿಪೋರ್ಟೆಡ್ ಸ್ಪೀಚ್ಗೆ ಬಳಸಬೇಕು ಅನ್ನೋದನ್ನು ನೋಡ್ತಾ ಇದ್ದೀವಿ. ಓಕೆ, ಇಲ್ಲಿ ರಿಪೋರ್ಟಿಂಗ್ ವರ್ಬ್, ಯೂಶ್ವಲಿ ರಿಪೋರ್ಟಿಂಗ್ ವರ್ಬ್ ಏನು ಕಾಣಿಸ್ತೈತಪ್ಪ ಅಂತಾರೆ ಸೆಡ್ ಅಂತ ಕಾಣಿಸ್ತೈತಿ. ಅದ್ರ ಬದಲಾಗಿ ಇಂಪರೇಟಿವ್ ಸೆಂಟೆನ್ಸಲ್ಲಿ ಆನ್ ದ ಬೇಸಿಸ್ ಆಫ್ ಸೆಂಟೆನ್ಸ್, ಆ ಸೆಂಟೆನ್ಸನ್ನು ಓದಿಕೊಂಡು ಅಕಸ್ಮಾತ್ ಶಟ್ ದ ಡೋರ್, ಟೀಚರ್ ಸೆಟ್ ದ ಡೋರ್ ಅಂತಿದ್ರೆ ಅದು ಆರ್ಡರ್ ಆಗುತ್ತೆ. ಅದಕ್ಕೆ ಟೀಚರ್ ಆರ್ಡರ್ಡ್ ಟು ಅಂತೇಳಿ ಬರೀಬೇಕಾಗ್ತದೆ ಗೈಸ್. ಇಲ್ಲಿ ನೋಡ್ರಿ, ಅದೇ ಥರನಾಗಿ ಯಾವುದಾದ್ರೂ ಅಡ್ವೈಸ್, ಪೀಸ್ ಆಫ್ ಅಡ್ವೈಸ್ ಇದ್ದರೆ ಅಡ್ವೈಸ್ ಅಂತ ಬರೀರಿ, ರಿಕ್ವೆಸ್ಟ್ ಇದ್ದರೆ ಅರ್ಜ್ ಅಂತ ಬರೀರಿ, ಏನೋ ಪ್ರಶ್ನೆ ಇದ್ದರೆ ಆಸ್ಟ್ ಅಂತ ಬರೀರಿ, ರಿಮೈಂಡೆಡ್ ಅಂತ ಬರೀರಿ, ಪ್ಲೀಸ್ ಸ್ಟಡಿ ಫಾರ್ ಯುವರ್ ಎಕ್ಸಾಮ್ ಅಂತೇಳಿ ನಿಮ್ಮ ಟೀಚರ್ ಹೇಳಿದ್ರೆ ಅದನ್ನು ರಿಮೈಂಡೆಡ್ ಅಂತ, ರಿಕ್ವೆಸ್ಟೆಡ್ ಅಂತ, ಬೆಗ್ಡ್ ಅಂತ, ಈ ಥರನಾಗಿ ಡಿಫ್ರೆಂಟ್ ವರ್ಡ್ಗಳು ನಾವು ಯೂಸ್ ಮಾಡ್ಬೋದು ಆ್ಯಸ್ ಅ ರಿಪೋರ್ಟಿಂಗ್ ವರ್ಬ್ ಆಗಿ. ಓಕೆ, ಚೇಂಜ್ ದ ವರ್ಬ್ ಇಂಟು ಇನ್ಫಿನಿಟಿವ್. ಇನ್ಫಿನಿಟಿವ್ ನಿಮ್ಗೆ ಗೊತ್ತಾಗುತ್ತೆ. ಒಂದು ಎಕ್ಸಾಂಪಲನ್ನು ತೊಗೊಂಡಾಗ ಟು ವಾಚ್ ಅಂದರೆ ಡೋಂಟ್ ವಾಚ್ ದ್ಯಾಟ್ ಮೂವಿ ಅಂತೇಳಿ ನಿಮ್ಮ ಫ್ರೆಂಡ್ ಹೇಳಿದ್ರಂದರೆ ಅದನ್ನು ನೀವು ಏನು ಮಾಡಬೇಕಾಗುತ್ತಪ್ಪ ಅಂತಂದ್ರೆ ಮೈ ಫ್ರೆಂಡ್ ಆರ್ಡರ್ಡ್ ನಾಟ್ ಟು ವಾಚ್. ಆ ವಾಚ್ ಅನ್ನೋ ವರ್ಬ್ ಏನಾಗುತ್ತಪ್ಪ ಅಂತಂದರೆ ಟು ವಾಚ್, ನಾಟ್ ಟು ವಾಚ್ ಅಂತ ಆಗುತ್ತೆ. ನಿಮಗೆ ಎಕ್ಸಾಂಪಲ್ಗಳನ್ನ ಹೇಳಿದಾಗ ಗೊತ್ತಾಗುತ್ತೆ ಗೈಸ್. ಓಕೆ, ಚೇಂಜ್ ದ ಪ್ರೊನೌನ್ಸ್ ಅಕಾರ್ಡಿಂಗ್ ಟು ದ ರೂಲ್ ಪ್ರಕಾರ ನಾವು ಪ್ರೊನೌನ್ಗಳನ್ನ ಚೇಂಜ್ ಮಾಡಬೇಕು. ಇಫ್ ದರ್ ಇಸ್ ಡೋಂಟ್ ಇನ್ ದ ಸೆಂಟೆನ್ಸ್, ಅಕಸ್ಮಾತ್ ಡೋಂಟ್ ಅನ್ನೋದು ಆ ಸೆಂಟೆನ್ಸಲ್ಲಿ ಬಂದಿದ್ದರೆ ಏನು ಮಾಡಬೇಕು ನೀವು, ಇಟ್ ಬಿಕಮ್ಸ್ ನಾಟ್ ಟು. ಡೋಂಟ್ ಇದ್ದಿದ್ದು ನಾಟ್ ಟು ಆಗುತ್ತೆ ಗೈಸ್, ಪ್ಲೀಸ್ ಕೀಪ್ ಇನ್ ದಿಸ್ ಮೈಂಡ್. ಓಕೆ, ನಾವು ಇಲ್ಲಿ ನೋಡೋಣ 5ನೇ ರೂಲನ್ನು ವಾಪಸ್ ಬಂದು ನೋಡೋಣ. ಫಸ್ಟ್ ಇಲ್ಲಿ 4ನೇ ರೂಲ್ ನೋಡೋಣ.
ಪ್ಲೀಸ್ ಓಪನ್ ದ ಡೋರ್ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಇದೆ. ಹೀ ಸೆಡ್, ಅವ ಹೇಳ್ತಾನು ಏನಂತ, ಪ್ಲೀಸ್ ಓಪನ್ ದ ಡೋರ್. ಇದನ್ನು ನಮಗೆ ಸೆಂಟೆನ್ಸ್ ನೋಡಿದ್ರೆ ನಮ್ಗೆ ಏನು ಅನಿಸುತ್ತಪ್ಪ ಅಂದ್ರೆ ರಿಕ್ವೆಸ್ಟ್ ಅಂತ ಕಾಣಿಸ್ತೈತಿ. ಅದಕ್ಕೆ ನಾವೇನು ಮಾಡ್ತೀವಿ, ಹೀ ರಿಕ್ವೆಸ್ಟೆಡ್. ಓಕೆ, ಹೀ ರಿಕ್ವೆಸ್ಟೆಡ್. ಗೈಸ್ ಇಲ್ಲಿ ನೋಡ್ರಿ, ನಾವು ಇಂಪರೇಟಿವ್ ಅಥವಾ ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ಕಂಜಂಕ್ಷನ್ ದ್ಯಾಟನ್ನು ಯೂಸ್ ಮಾಡುವುದಿಲ್ಲ. ಅದ್ರ ಬದಲಿಗೆ ನಾವಿಲ್ಲಿ ಟು ಅನ್ನು ಬಳಸ್ತೀವಿ. ಅದರ ಟು ಬಳಸಿದಾಗ ಅದೇನಾಗುತ್ತಪ್ಪ ಅಂತಂದರೆ ವರ್ಬು ಇನ್ಫಿನಿಟಿವ್ ಆಗಿಬಿಡುತ್ತೆ. ಓಕೆ, ಹಿ ರಿಕ್ವೆಸ್ಟೆಡ್ ನೋಡಿರಿ, ಮೇಲಿನ ಸೆಂಟೆನ್ಸು ಕೊಟೇಶನ್ ಮಾರ್ಕ್ನಲ್ಲಿರುವಂಥ ಸೆಂಟೆನ್ಸನ್ನು ಓದಿದಾಗ ಅದು ರಿಕ್ವೆಸ್ಟ್ ಅಂತ ನಿಮ್ಗೆ ಅನಿಸುತ್ತೆ. ನೋಡಿರಿ, ಪ್ಲೀಸ್ ಓಪನ್ ದ ಡೋರ್ ಅಂದರೆ ರಿಕ್ವೆಸ್ಟ್ ಅಲ್ವಾ, ಅದಕ್ಕೆ ಹಿ ರಿಕ್ವೆಸ್ಟೆಡ್ ಟು ಓಪನ್ ದ ಡೋರ್, ಮುಗೀತು ಇಷ್ಟೇ. ಓಕೆ, ನೆಕ್ಸ್ಟ್, ಟೀಚರ್ ಟೋಲ್ಡ್ ದ ಸ್ಟೂಡೆಂಟ್ಸ್. ಟೀಚರ್ ಟೋಲ್ಡ್ ದ ಸ್ಟೂಡೆಂಟ್ಸ್ ಏನು ಹೇಳಿದ್ರಪ್ಪ ಅಂದ್ರೆ ಫಾಲೋ ಮೈ ಇನ್ಸ್ಟ್ರಕ್ಷನ್ ಅಂತ ಹೇಳಿದರು. ಓಕೆ, ಟೀಚರ್ ಆರ್ಡರ್ಡ್, ಇದು ಆರ್ಡರ್ ಅಂತ ಅನ್ನಿಸ್ತಾ ಇದೆ. ಫಾಲೋ ಮೈ ಇನ್ಸ್ಟ್ರಕ್ಷನ್ ಅಂತಂದಾಗ ಅದು ಆರ್ಡರೇ. ಓಕೆ, ಟೀಚರ್ ಆರ್ಡರ್ಡ್ ದ ಸ್ಟೂಡೆಂಟ್ಸ್ ಟು ಫಾಲೋ ಹಿಸ್ ಆರ್ ಹರ್ ಇನ್ಸ್ಟ್ರಕ್ಷನ್. ಟೀಚರ್ ಅಂದರೆ ನಾವು ಹಿ ಇದ್ದರೆ ಹಿಸ್ಸು, ಶಿ ಇದ್ದರೆ ಹರ್ ಅಂತ. ಓಕೆ, ಫೈನ್. ನಾವೇನು ಮಾಡಿದ್ವಿ ಗಾಯ್ಸ್, ಇಲ್ಲಿ ಫಾಲೋ ಅನ್ನೋ ವರ್ಬಿಗೆ ಟು ಅನ್ನೋದನ್ನು ಯೂಸ್ ಮಾಡಿದ್ವಿ, ಫಾಲೋಗೆ ಫಾಲೋ ಬರೆದ್ವಿ. ಓಕೆ, ದ್ಯಾಟ್ಸ್ ಇಟ್, ಕ್ಲಿಯರ್. ಸೊ ಇದು ಆ್ಯಕ್ಚುಲಿ ಇಂಪರೇಟಿವ್ ಸೆಂಟೆನ್ಸನ್ನು ಇಂಪರೇಟಿವ್ ಸೆಂಟೆನ್ಸನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡೋದಕ್ಕೆ ಭಾಳಷ್ಟು ಈಸಿ ಗಾಯ್ಸ್. ನೋಡಿರಿ, ಸಿ ಸೆಡ್ ಪ್ಲೀಸ್ ಎಕ್ಸೆಪ್ಟ್ ಮೈ ಇನ್ವಿಟೇಷನ್. ಶಿ ಅರ್ಜ್ಡ್, ಇದು ರಿಕ್ವೆಸ್ಟ್ ಅಲ್ಲ, ರಿಕ್ವೆಸ್ಟ್ ಇನ್ನೊಂದು ವರ್ಡ್ ಅರ್ಜ್ ಅಂತ ಹೇಳ್ಬೋದು. ಓಕೆ, ಅರ್ಜ್ ಟು ಎಕ್ಸೆಪ್ಟ್ ಮೈ ಇನ್ವಿಟೇಷನ್. ಸೊ ಈಸಿ ಗಾಯ್ಸ್. ಓಕೆ, ನೆಕ್ಸ್ಟ್, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಐ ಹೋಪ್ ನಿಮಗಿದು ಅರ್ಥ ಆಯ್ತು ಅನ್ಕೊತೀನಿ. ಓಕೆ, ಇಲ್ಲಿ 5ನೇ ರೂಲಿಗೆ ಬರೋಣ ಅಂತ ಹೇಳಿದ್ನಲ್ಲ. ಇಂಪರೇಟಿವ್ ಸೆಂಟೆನ್ಸಸ್ ವಿತ್ ಲೆಟ್ಸ್ ಜೊತೆಗೆ ಯಾವುದಾದ್ರೂ ಇಂಪರೇಟಿವ್ ಸೆಂಟೆನ್ಸ್ ಬಂದಿದ್ದರೆ ಅವಾಗ ನಾವು ಏನು ಮಾಡಬೇಕಾಗುತ್ತಪ್ಪ ಅಂತಂದರೆ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ದ ರೂಲ್. ಯಾವ ರೂಲಿಗೆ ಹೋಗಬೇಕಪ್ಪ ಅಂತಂದರೆ ಸ್ಟೇಟ್ಮೆಂಟನ್ನು, ಡಿಕ್ಲರೇಟಿವ್ ಸೆಂಟೆನ್ಸನ್ನು ಯಾವ ಥರನಾಗಿ ಚೇಂಜ್ ಮಾಡ್ತೀವಲ್ಲ ಆ ಥರನಾಗಿ. ಇಲ್ಲಿ ನೋಡಿರಿ, ಆ್ಯಸ್ ಫಾಲೋಸ್. ರಿಪೋರ್ಟಿಂಗ್ ವರ್ಬ್ ಸಜೆಸ್ಟೆಡ್ ಕಂಜಂಕ್ಷನ್ ದ್ಯಾಟ್ ಲೆಟ್ಸ್ ಈಸ್ ಚೇಂಜ್ಡ್ ಆ್ಯಸ್ ದೇ ಶುಡ್. ಲೆಟ್ಸ್ ಅನ್ನೋದು ದೇ ಶುಡ್ ಆಗಿ ಚೇಂಜ್ ಆಗುತ್ತೆ. ಓಕೆ, ನೋಡಿರಿ, ಅದು ವರ್ಬ್ ಸಜೆಸ್ಟೆಡ್ ಅಂತ ಆಗುತ್ತೆ. ಓಕೆ, ಲೆಟ್ಸ್ ಪ್ಲೇ ಕ್ರಿಕೆಟ್. ಇಲ್ಲಿ ನೋಡಿರಿ, ರಿಪೋರ್ಟಿಂಗ್ ವರ್ಬ್ ಆಲ್ವೇಸ್ ಸಜೆಸ್ಟೆಡ್ ಅಂತ ಬರುತ್ತೆ, ಲೆಟ್ಸ್ ಅಂದಾಗ ಸಜೆಸ್ಟೆಡ್ ಅಂತ ಬರುತ್ತೆ. ಮತ್ತು ನಾವು ಇಲ್ಲಿ ಏನು ಮಾಡ್ತೀವಿ, ಕಂಜಂಕ್ಷನ್ ದ್ಯಾಟನ್ನು ಬಳಸ್ತೀವಿ. ಓಕೆ, ಆಮೇಲೆ ಲೆಟ್ಸ್ ಅನ್ನೋದು ಏನಾಗೈತಪ್ಪ ಅಂದರೆ ದೇ ಶುಡ್ ಅಂತ ಆಗುತ್ತೆ. ಹಿ ಸೆಡ್ ಲೆಟ್ಸ್ ಪ್ಲೇ ಕ್ರಿಕೆಟ್. ಹಿ ಸಜೆಸ್ಟೆಡ್, ಅಕಾರ್ಡಿಂಗ್ ಟು ದಿಸ್ ನಾವು ವರ್ಬನ್ನು ಬರಿತೀವಿ. ಹಿ ಸಜೆಸ್ಟೆಡ್ ದ್ಯಾಟ್ ದೇ ಶುಡ್, ಲೆಟ್ಸ್ ಇದ್ದು ದೇ ಶುಡ್ ಆಯಿತು. ಲೆಟ್ಸ್ ಪ್ಲೇ ಕ್ರಿಕೆಟ್ ಇದ್ದಿದ್ದು ಹಿ ಸಜೆಸ್ಟೆಡ್ ದ್ಯಾಟ್ ದೇ ಶುಡ್ ಪ್ಲೇ ಕ್ರಿಕೆಟ್. ಸೊ ಈಗ ಲೆಟ್ಸ್ ಗೋ ಟು ಪಾರ್ಟಿ ಅಂತ ಇದೆ ತಿಳ್ಕೊರಿ. ಓಕೆ, ಹಿ ಸಜೆಸ್ಟೆಡ್ ದ್ಯಾಟ್ ದೇ ಶುಡ್ ಗೋ ಟು ಪಾರ್ಟಿ ಅಂಥೇಳಿ. ಐ ಹೋಪ್ ನಿಮಗಿದು ಅರ್ಥ ಆಯ್ತು ಅನ್ಕೊತೀನಿ ಗಾಯ್ಸ್. ಇದು ಇಂಪಾರ್ಟೆಂಟ್, ನೀವು ಅದನ್ನು ನೋಡ್ಕೊಳ್ಳಿ. ಯಾವುದೇ ಥರನಾದ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಓಕೆ ಗಾಯ್ಸ್. ಓಕೆ, ನಾವು ಇವಾಗ ಏನು ಮಾಡೋಣಪ್ಪ ಅಂತಂದರೆ ಕೊನೆಯ ವಿಧ ಸೆಂಟೆನ್ಸ್, ಇದು ಲಾಸ್ಟ್ ಒಂದು ಸೆಂಟೆನ್ಸ್, ಇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಹಿಡಿದು ಭಾಳಷ್ಟು ಜನ ನಾವು ಏನು ಹೇಳ್ತೀವಪ್ಪ ಅಂದರೆ ಎಕ್ಸ್ಕ್ಲಾಮೇಟರಿ ಅಂತೀವಿ. ಅದು ಆ್ಯಕ್ಚುಲಿ ಕ ಸೌಂಡ್ ಇದೆ, ಎಕ್ಸ್ಕ್ಲಾಮೇಟರಿ. ಓಕೆ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಓಕೆ, ಇಲ್ಲಿ ಏನಾಗುತ್ತಪ್ಪ ಅಂದರೆ ರಿಪೋರ್ಟಿಂಗ್ ವರ್ಬ್ ಸೆಡ್ ವಿಲ್ ಚೇಂಜ್ ಇಂಟು ಎಕ್ಸ್ಕ್ಲೇಮ್ಡ್ ವಿತ್ ಜಾಯ್ ಆರ್ ಸಾರೋ ಆರ್ ವಂಡರ್. ಅಂದರೆ ಅದು ಯಾವ ಥರನಾಗಿ ಎಕ್ಸ್ಪ್ರೆಷನ್ನ ಕೊಡ್ತಿರುತ್ತೆ. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂದರೆ ನಿಮ್ಗೆ ಗೊತ್ತೈತಿ, ದ ಸೆಂಟೆನ್ಸ್ ವಿಚ್ ಎಕ್ಸ್ಪ್ರೆಸಸ್ ಅವರ್ ಸಡನ್ ಫೀಲಿಂಗ್ಸ್. ಓಕೆ, ಅವು ದೇ ಆಲ್ ಎಂಡ್ಸ್ ವಿತ್ ದಿಸ್ ಎಕ್ಸ್ಕ್ಲಮೇಷನ್ ಮಾರ್ಕ್, ಗೊತ್ತಲ್ಲ ನಿಮಗೆ. ಸೊ ಆ ಸೆಂಟೆನ್ಸ್ ಬೇಸಿಸ್ ಮೇಲೆ ಇದು ಖುಷಿಯನ್ನು ತೋರಿಸ್ತಾ ಇದೆಯೋ, ಒಂದು ದುಃಖವನ್ನು ತೋರಿಸ್ತಾ ಇದೆಯೋ, ಒಂದು ವಂಡರ್ ಅಥವಾ ಸರ್ಪ್ರೈಸನ್ನು ತೋರಿಸ್ತಾ ಇದೆಯೋ ಅನ್ನೋದ್ರ ಮೇಲೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಈ ರಿಪೋರ್ಟಿಂಗ್ ವರ್ಬ್ ಸೆಡನ್ನು ರಿಪ್ಲೇಸ್ ಮಾಡಬೇಕು. ಎಕ್ಸ್ಕ್ಲೇಮ್ಡ್ ವಿತ್ ಜಾಯ್ ಆರ್ ಎಕ್ಸ್ಕ್ಲೇಮ್ಡ್ ವಿತ್ ಸಾರೋ, ಎಕ್ಸ್ಕ್ಲೇಮ್ಡ್ ವಿತ್ ವಂಡರ್ ಅಂಥೇಳಿ. ಓಕೆ, ಯೂಸ್ ದ್ಯಾಟ್ ಆ್ಯಸ್ ಅ ಕಂಜಂಕ್ಷನ್. ಮತ್ತು ಇಲ್ಲಿ ಕಂಜಂಕ್ಷನ್ ದ್ಯಾಟನ್ನು ಬಳಸಲೇಬೇಕು. ಸೊ ನಾವು ಇಂಟ್ರಾಗೇಟಿವ್ ಮತ್ತು ಇಂಪರೇಟಿವ್ದಲ್ಲಿ ದ್ಯಾಟನ್ನು ಬಳಸಿದ್ದಿಲ್ಲ. ಬಟ್ ಹಿಯರ್ ಇನ್ ದಿಸ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ವಿ ಹ್ಯಾವ್ ಟು ಯೂಸ್ ದ ಕಂಜಂಕ್ಷನ್ ದ್ಯಾಟ್ ಟು ಕಂಬೈನ್ ಟು ಸೆಂಟೆನ್ಸಸ್. ಎರಡು ಸೆಂಟೆನ್ಸ್ಗಳನ್ನ ಕೂಡಿಸಲು ನಾವು ದ್ಯಾಟ್ ಅನ್ನೋ ಕಂಜಂಕ್ಷನ್ನ ಬಳಸಲೇಬೇಕು ಗಾಯ್ಸ್. ಚೇಂಜ್ ದ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇಂಟು ದ ಅಸರ್ಟಿವ್ ಸೆಂಟೆನ್ಸ್. ಮತ್ತೇನು ಮಾಡಬೇಕು, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇದನ್ನು ಅಸರ್ಟಿವ್ ನಾರ್ಮಲ್ ಸ್ಟೇಟ್ಮೆಂಟ್ ಆಗಿ ಮಾಡಬೇಕು. ಓಕೆ, ಯಾವ ಥರನಪ್ಪ ಅಂದರೆ ನಾವು ಆಲ್ರೆಡಿ ಇಂಟ್ರಾಗೇಟಿವ್ ಇದ್ದಾಗ ಅದನ್ನು ಏನು ಮಾಡಿದ್ವಪ್ಪ ಅಂದರೆ ಕ್ವಶನ್ ಟು ಸ್ಟೇಟ್ಮೆಂಟ್ ಮಾಡಿದ್ವಿ, ಅಸರ್ಟಿವ್ ಮಾಡಿದ್ವಿ, ಡಿಕ್ಲೇಟಿವ್ ಮಾಡಿದ್ವಿ. ಅದೇ ಥರನಾಗಿ ಎಕ್ಸ್ಕ್ಲಾಮೇಟರಿ ಟು ಅಸರ್ಟಿವ್ ಮಾಡಬೇಕು. ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಅಂಥೇಳಿ. ಓಕೆ, ಯೂಸ್ ಸ್ಟೇಟ್ಮೆಂಟ್ಸ್ ರೂಲ್ ಫಾರ್ ದ ಟೆನ್ಸ್. ನೀವು ಇದನ್ನು ಬಳಸಿದಾದಮೇಲೆ ಎಕ್ಸ್ಕ್ಲಾಮೇಟರಿಯನ್ನು ಅಸರ್ಟಿವ್ ಸೆಂಟೆನ್ಸ್ ಮಾಡಿದಾದಮೇಲೆ ಸ್ಟೇಟ್ಮೆಂಟಿಗೆ ಅಂದರೆ ನಾರ್ಮಲ್ ಒಂದು ಸೆಂಟೆನ್ಸನ್ನು ನೀವು ಯಾವ ಥರನಾಗಿ ಇಂಡೈರೆಕ್ಟ್ ಸ್ಪೀಚ್ಗೆ ಬಳಸ್ತಿರಲ್ಲ ಅವೆಲ್ಲ
ರೂಲ್ಗಳನ್ನ ಇಲ್ಲಿ ಅಪ್ಲೈ ಮಾಡಿರಿ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್, ಯೂಸ್ ವೆರಿ ಆರ್ ವೆರಿ ಗ್ರೇಟ್ ಇಫ್ ದ ಸೆಂಟೆನ್ಸ್ ಇಸ್ ಬಿಗಿನಿಂಗ್ ವಿತ್ ಅ ವಾಟ್ ಆರ್ ಹೌ. ವಾಟ್ ಅ ಬ್ಯೂಟಿಫುಲ್ ಬಿಲ್ಡಿಂಗ್ ಅಂತಿರ್ತೀವಲ್ಲ, ಅದು ಹೌ ಬ್ಯೂಟಿಫುಲ್ ಶೀ ಈಸ್ ಅಂತಿರ್ತೀವಲ್ಲ, ಅವಾಗ ನಾವೇನು ಮಾಡಬೇಕು, ವೆರಿ ಅಥವಾ ವೆರಿ ಗ್ರೇಟ್ ಅನ್ನೋ ಒಂದು ವರ್ಡನ್ನು ಬಳಸಬೇಕಾಗುತ್ತೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್, he said ಹುರ್ರಾ ವಿ ವಾನ್ ದ ಮ್ಯಾಚ್. ಹುರ್ರಾ ವಿ ವಾನ್ ದ ಮ್ಯಾಚ್. ಇಲ್ಲಿ ಏನು ಅನ್ನಿಸ್ತಾ ಇದೆಪ್ಪ, ಖುಷಿ ಅನ್ನಿಸ್ತಾ ಇದೆ ಅಲ್ವಾ, ಓ ನಾವು ಮ್ಯಾಚನ್ನು ಗೆದ್ಬಿಟ್ವಿ ಅಂತೇಳಿ. ಓಕೆ, ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ, ಇದು ಏನು ಮಾಡ್ತಾ ಇದೆ ಅಂತಂದರೆ ಜಾಯನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಅದಕ್ಕೋಸ್ಕರ ಸೆಡ್ ಬದಲಿಗೆ ಎಕ್ಸ್ಕ್ಲೇಮ್ಡ್ ವಿತ್ ಎ ಜಾಯ್. ಓಕೆ, ನಿಮಗೆ ಹೇಳಿದ ಪ್ರಕಾರ ದ್ಯಾಟನ್ನು ಬಳಸಿದ್ವಿ, ಇಲ್ಲೇ ವಿ ಅನ್ನೋದನ್ನು ದೇ ಆಗಿ ಮಾಡಿದ್ವಿ. ಮತ್ತು ನಾನು ಇಲ್ಲಿ ಹೇಳಿದ್ದೆ ರೂಲ್ ನಂಬರ್ 4ಅಲ್ಲಿ ನೋಡಿರಿ, ರೂಲ್ ನಂಬರ್ 4, ಸ್ಟೇಟ್ಮೆಂಟ್ಸ್ ರೂಲ್ಸ್ ಆಫ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ಪ್ರೊನೌನ್ಸ್ ಅಡ್ವರ್ಬ್ ಶೋಯಿಂಗ್ ಪ್ಲೇಸ್ ಆ್ಯಂಡ್ ಟೈಮ್ ಆಲ್ಸೋ ಹಿಯರ್. ಅವುಗಳನ್ನ ಎಲ್ಲವನ್ನ ಬದಲು ಮಾಡಬೇಕು. ಓಕೆ, ಇಲ್ಲಿ ಸಿಂಪಲ್ ಪಾಸ್ಟ್ ಇದೆ, ವಾನ್ ಸಿಂಪಲ್ ಪಾಸ್ಟ್ ಇರೋದ್ರಿಂದ ಸಿಂಪಲ್ ಪಾಸ್ಟ್ ಏನಾಗುತ್ತಪ್ಪ ಅಂತಂದರೆ ಹ್ಯಾಡ್ ಪ್ಲಸ್ V3 ಆಗುತ್ತಲ್ವ, ಅಂದರೆ ಪಾಸ್ಟ್ ಪರ್ಫೆಕ್ಟ್ ಆಗುತ್ತಲ್ವ. ದಟ್ಸ್ ವಾಟ್ ದೇ ಹ್ಯಾಡ್ ವಾನ್ ದ ಮ್ಯಾಚ್. Okay, he exclaimed with a joy that they had won the match. Okay, he said hurrah we won the match. ಅದನ್ನು ಯಾವ ಥರನಾಗಿ ಚೇಂಜ್ ಮಾಡಿದಪ್ಪ ಅಂತಂದರೆ ಈ ಥರನಾಗಿ ಗೈಸ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲನ್ನು ಕೊಡ್ತಾ ಇದ್ದೀನಿ. he said what a beautiful building this is. ಓಕೆ, ಇಲ್ಲಿ ನೋಡ್ರಿ, ಇದನ್ನು ವಂಡರ್ ಅಂತೂ ಹೇಳ್ಬೋದು. ಇಲ್ಲಿ ವಂಡರ್ ಬದಲಿಗೆ ಹಿ ಎಕ್ಸ್ಕ್ಲೇಮ್ಡ್ ವಿತ್ ಆರ್ ಹಿ ಎಕ್ಸ್ಕ್ಲೇಮ್ಡ್ ವೆರಿ ಗ್ರೇಟ್ಲಿ ಅಂತಲೂ ಅನ್ಬೋದು ನೀವು. ಓಕೆ, ವೆರಿ ಗ್ರೇಟ್ ಅಥವಾ ವೆರಿ ಗ್ರೇಟ್ಲಿ ಅಂತೂ ಅನ್ಬೋದು. ಹಿ ಎಕ್ಸ್ಕ್ಲೇಮ್ಡ್ ವಿತ್ ಅ ವಂಡರ್, ನೋಡಿ ನಮ್ಮ ಸರ್ಪ್ರೈಸ್ ಆಯ್ತಲ್ಲ ಬಿಲ್ಡಿಂಗ್ ನೋಡಿ, ಅದಕ್ಕೆ ಹಿ ಎಕ್ಸ್ಕ್ಲೇಮ್ಡ್ ವಿತ್ ಅ ವಂಡರ್ ಸೆಡ್ ಬದಲಿಗೆ. ಓಕೆ, ದ್ಯಾಟನ್ನು ಕಂಜಂಕ್ಷನ್ ಕಂಬೈನ್ ಮಾಡೋದಕ್ಕೆ. ನೆಕ್ಸ್ಟ್ ದ್ಯಾಟ್ ಬಿಲ್ಡಿಂಗ್, ದಿಸ್ ಇದ್ದಿದ್ದು ಏನಾಗುತ್ತೆ, ದ್ಯಾಟ್ ಆಗುತ್ತೆ ಅಂತ ಹೇಳಿದ್ವಲ್ಲ, ಅದಕ್ಕೋಸ್ಕರ ದ್ಯಾಟ್ ಬಿಲ್ಡಿಂಗ್ ವಾಸ್ ಅ ಬ್ಯೂಟಿಫುಲ್. ಈಸ್ ಇದ್ದಿದ್ದು ವಾಸ್ ಬ್ಯೂಟಿಫುಲ್, ದ್ಯಾಟ್ ಬಿಲ್ಡಿಂಗ್ ವಾಸ್ ಬ್ಯೂಟಿಫುಲ್. ಓಕೆ, ಸೊ ಈ ಥರನಾಗಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ಗಳನ್ನ ನಾವು ಇಂಡೈರೆಕ್ಟಿಗೆ ಚೇಂಜ್ ಮಾಡಿದ್ದೀವಿ ಗೈಸ್. ಸೊ ನಿಮಗೆ ಯಾವುದೇ ಥರನಾದ ಡೌಟ್ಗಳಿದ್ದಲ್ಲಿ ದಯವಿಟ್ಟು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಬರೀಬೇಕಾಗಿದ್ದರೆ ನನ್ನ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಾಗಿದೆ, ನೀವು ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ ಕೂಡ ಕೇಳ್ಬೋದು. ಆದರೆ ಮೆಸೇಜ್ ಮಾಡಿದಾಗ ಏನು ಮಾಡಿರಿ, LEWS ಅಂದರೆ ಲರ್ನ್ ಇಂಗ್ಲೀಷ್ ವಿತ್ ಶಿವಾ ಸ್ಟೂಡೆಂಟ್ ಅಂತ ಹೇಳಿದರೆ ನಾನು ನಿಮಗೆ ಕ್ವಿಕ್ಕಾಗಿ ನಿಮಗೆ ರಿಪ್ಲೈ ಮಾಡ್ತೀನಿ ಗೈಸ್. ಓಕೆ, ಸೊ ನಾವು ಈ ಥ್ರೂಔಟ್ ಈ 3 ವಿಡಿಯೋದಲ್ಲಿ ಏನು ಮಾಡಿದೆವಪ್ಪ ಅಂತಂದರೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರೋ ಒಂದು ಕಾನ್ಸೆಪ್ಟನ್ನು ಕಲ್ತ್ವಿ. ಓಕೆ, ಮೂರು ಪಾರ್ಟ್ 1 ಆ್ಯಂಡ್ ಪಾರ್ಟ್ 1 ಮುಗಿದಾಗಿದೆ, ಪಾರ್ಟ್ 2 ಮುಗಿದಾಗಿದೆ, ಪಾರ್ಟ್ 3 ಮುಗಿದಾಗಿದೆ. I am urging you, I am requesting you to watch all the videos. ನಿಮಗೆ ಥರೋ ನಾಲೆಜ್ ಬರಬೇಕಾಗಿದ್ದರೆ ದಯವಿಟ್ಟು ಏನು ಮಾಡಿರಿ, ಎಲ್ಲರೂ ಈ ಅಷ್ಟು ವಿಡಿಯೋಗಳನ್ನ ನೋಡಿರಿ. ನಾನೇನು ನಿಮಗೆ 2 ತಾಸು 3 ತಾಸು ಲೆಕ್ಚರನ್ನು ಕೊಡ್ತಾ ಇಲ್ಲ, ಭಾಳಷ್ಟು ಶಾರ್ಟಾಗಿ ಸ್ವೀಟಾಗಿ ನಿಮಗೆ 15 ನಿಮಿಷ 20 ನಿಮಿಷದಲ್ಲಿ ಕೊಡ್ತಾ ಬರ್ತಾ ಇದ್ದೀನಿ. ದಯವಿಟ್ಟು ವಾಚ್ ಮಾಡಿರಿ ಗಾಯ್ಸ್, ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದು ನಾಟ್ ಓನ್ಲಿ ಫಾರ್ 10th ಸ್ಟ್ಯಾಂಡರ್ಡ್ 10ನೇ ತರಗತಿಗೆ ಮಾತ್ರ ಯೂಸ್ ಆಗುತ್ತೆ ಅಂತಲ್ವಾ, ಮತ್ತು PUCಗೆ ಯೂಸ್ ಆಗುತ್ತೆ ಅಂತಲ್ಲ. ಥ್ರೂಔಟ್ ನಿಮ್ಮ ಕಾಂಪಿಟೇಟಿವ್ ಲೈಫ್ ಇದೇನಿದೆ ಅಲ್ಲ ಲೈಫು, ಥ್ರೂಔಟ್ ನಮ್ಮ ಲೈಫ್ ರಿಪೋರ್ಟೆಡ್ ಸ್ಪೀಚ್ ಯೂಸ್ ಆಗೇ ಆಗುತ್ತೆ ಗಾಯ್ಸ್, ಆಗೇ ಆಗುತ್ತೆ. ಓಕೆ, ಐ ಹೋಪ್ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತಿದ್ದೀನಪ್ಪ ಅಂದರೆ ಪ್ರೀವಿಯಸ್ ಇಯರ್ ಆಸ್ಟ್ ಕ್ವಶನ್ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ನಲ್ಲಿ ಪ್ರೀವಿಯಸ್ ಇಯರ್ ಆಸ್ಟ್ ಕ್ವಶನ್ಸ್ ಏನಿದಾವಲ್ಲ ಅವುಗಳನ್ನ ಬಿಡಿಸ್ತಾ ಇದ್ದೀನಿ ಗೈಸ್, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್. ದಯವಿಟ್ಟು ಏನು ಮಾಡಿರಿ, ನಮ್ಮ ಇನ್ನೊಂದು ವಿಡಿಯೋ ಕೂಡ ನೀವು ಎಕ್ಸಾಂಪಲ್ ಆಗಿ ನೋಡ್ಬೋದು, ಎಕ್ಸಾಂಪಲ್ಸ್ ಅದನ್ನು 10th ಹುಡುಗರು ಅಷ್ಟೇ ನೋಡ್ಬೇಕೇನ್ರಿ ಅಂತೇನಿಲ್ಲ, ಎಲ್ಲರೂ ಕೂಡ ನೋಡ್ಬೋದು. ಯಾಕಂದರೆ ಕ್ವಶನ್ಸ್ ಎಲ್ಲರಿಗೂ ಸೇಮ್, ಅಂದರೆ 10th ಕ್ವಶನ್ನು ಅದು ಇನ್ನೊಮ್ಮೆ ಮತ್ತು ಯಾರಿಗಾದ್ರೂ ಅದೇ ಥರನಾದ ಕ್ವಶನ್ ಬಂದರೂ ಬರ್ಬೋದಲ್ವ, ಅದೇ ಥರನಾಗಿ ನಾವೆಲ್ಲವನ್ನು ನೋಡಿಕೊಂಡ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಗೈಸ್. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಕೀಪ್ ಸಪೋರ್ಟಿಂಗ್ ಮೀ.